ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಜೆ ಅವಿನಾಶ್. ಮೈಸೂರು ರೇಡಿಯೋದಲ್ಲಿ ಇವತ್ತು ನಾನು ರಾಧಾ ನಾರಾಯಣ್ ಗೌಡ ಅವ್ರ ಮನೆಗೆ ಬಂದಿದ್ದೀನಿ. ಇವ್ರ ಮನೆ ಎಕ್ಸಿಬಿಷನ್ ಹಿಂಭಾಗ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಬೊಂಬೆಗಳನ್ನ ಜೋಡಿಸಿದ್ದಾರೆ, ಬಹಳ ಆನಂದ ಆಗುತ್ತೆ. ಸೊ ಇವ್ರನ್ನ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ತಮ್ಮಗೂ ಮತ್ತೆ ಸಮಸ್ತ ಕನ್ನಡಿಗರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಖಂಡಿತ. ಇವಾಗ ಸದ್ಯಕ್ಕೆ ಏನೇನೆಲ್ಲ ಬೊಂಬೆ ಇಟ್ಟಿದ್ದಾರೆ, ಖಂಡಿತ ನಾನು ಇವಾಗ ಅದನ್ನ ಶೂಟ್ ಮಾಡ್ತೀನಿ. ಎಸ್ ಅಮ್ಮ, ಏನೇನೆಲ್ಲ ಬೊಂಬೆಗಳು ಇಟ್ಟಿದ್ದೀರಾ ನಮ್ಗೆ ಹೇಳ್ಬೋದಾ? ನೋಡಿ, ಈಗ ನಾನು ಅಲ್ಲಿ ಆನೆಗಳಿಂದಾನೇ ಶುರು ಮಾಡೋಣ. ನನ್ಗೆ ಆನೆ, ಮೈಸೂರು ದಸರಾ ಇವೆಲ್ಲ ತುಂಬಾ ವ್ಯಾಮೋಹ. ನಾವು ಹಳೆ ಮೈಸೂರು ರಾಜ್ಯದವರು. ತುಂಬಾ ಆನೆಗಳಿದೆ ಅಲ್ಲ ಇಲ್ಲಿ? ಮೊದ್ಲೆಲ್ಲ ಬಂದವ್ರಿಗೆಲ್ಲ ಒಂದೊಂದು ಗಿಫ್ಟ್ ಕೊಟ್ಬಿಡ್ತಿದ್ದೆ. ಈಗ ತುಂಬಾ ಕಾಸ್ಟ್ಲಿ ಆಗಿ ನಾನೇ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಬಂದ್ರೆ ಒಂದು ಭೀಷ್ಮ, ಶೇಷ ಅಲ್ಲಿದ್ದಾರೆ, ಅರ್ಜುನ, ಯುಧಿಷ್ಠಿರ, ಎಲ್ಲರೂ, ಕೃಷ್ಣ, ನಕುಲ ಸಹದೇವ, ಭೀಮ ಎಲ್ಲ ಒಟ್ಟಿಗೆ ನಿಂತಿದ್ದಾರೆ. ಹಾಗೆ ಮೇಲ್ ಬಂದ್ರೆ ಒಂದು ಚಾಮುಂಡಿದು ವಿಗ್ರಹ ಇಟ್ಟಿದ್ದೀನಿ. ಹಾಗೆ ಹಿಂದೆ ಬಂದ್ರೆ ಇಡುಗುಂಜಿ ಗಣಪತಿ, ಇಡುಗಂಜಿ ಗಣಪತಿ, ಅದ್ರ ಹಿಂದೆ ಒಂದು ಭತ್ತದೊಂದು ಕಳಸ ಇಟ್ಟಿದ್ದೀನಿ. ಅದು ಛತ್ತೀಸ್ಗಢಲ್ಲಿ ಫೇಮಸ್ ಅಂತೆ. ಆತರ ಒಂದು ಪ್ರತಿಯೊಂದು ದೀಪಾವಳಿಗೂ ಅವರು ಹೊಸದಾಗಿ ಕಳಸ, ಕೃಷ್ಣ, ಲಕ್ಷ್ಮಿ ಎಲ್ಲ ಮಾಡ್ತಾರೆ. ಎರಡು ಬಿದಿರದ ಮಧ್ಯೆ ಭತ್ತ ಇಟ್ಟು ದಾರದಲ್ಲಿ ನಾವು ಹೂ ಕಟ್ಟೋ ತರ ಕಟ್ಟೋದು. ಅದರಿಂದ ನಮ್ಮ ಪುರಿ ಜಗನ್ನಾಥನ್ ಪುರಿ ಇದೆ. ಆಮೇಲೆ ನಮ್ಮ ಡಿವೋಟಿಸ್ ಅವರು ಸಂಗೀತ ನುಡ್ಸೋಂತವ್ರು. ಅದರಿಂದ ಇದು ಈ ಕುದುರೆ ಕೆಂಟುಕಿ ಅಂತ ಹೇಳಿ ಅಮೆರಿಕಾದಲ್ಲಿ ಒಂದು ಸ್ಟೇಟ್ ಇದೆ, ಲೆಕ್ಸಿಂಗ್ಟನ್ ಅಂತ. ಅಲ್ಲಿ ಸ್ವಲ್ಪ ಕುದುರೆಗಳನ್ನ ಸಾಕೋದು ಹೆಚ್ಚು. ಅಲ್ಲಿ ಸಾವಿರಾರು ಎಕರೆಗಳು ನಾವು ಏನು ಹೊಲ ತೋಟ ಮಾಡ್ತೀವೋ ಆ ತರ ಕುದುರೆ ಸಾಕಕ್ಕೆ ಇಟ್ಕೊಂಡಿದ್ದಾರೆ. ಅದಾದ್ರೆ ಮತ್ತೆ ನಮ್ ಜಂಬೂ ಸವಾರಿ, ಅದರ ಚಿತ್ರ, ಹಾಗೆ ಅರಮನೆ, ಇದು ಪಟ್ಟಾಭಿಷೇಕ ಇದೆ. ಅದಾದ್ಮೇಲೆ ನಮ್ಮ ಪಟ್ಟದ ಬೊಂಬೆಗಳು, ಆ ಕಡೆ ಸರಸ್ವತಿ, ಈ ಕಡೆ ಲಕ್ಷ್ಮಿ, ಮಧುರೈ ಮೀನಾಕ್ಷಿ, ಆಂಡಾಳು, ಇನ್ನೊಂದು ಲಕ್ಷ್ಮಿ ಇದೆ. ಹಾಗೆ ನನಗೆ ಕೃಷ್ಣನ್, ನಾವು ಮಥುರಾದಲ್ಲಿ ಇದ್ದ ಕಾರಣ ನನಗೆ ಕೃಷ್ಣನ್ ಮೇಲೆ ಮೋಹ ಜಾಸ್ತಿ. ಅದಕ್ಕೆ ನಮ್ಮಮ್ಮ ನಂಗೆ ರಾಧಾ ಅಂತಾನು ಮೊದಲೇ ಇಟ್ಬಿಟ್ಟಿದ್ದಾರೆ. ಇದು ಬೆಣ್ಣೆ ಕದಿಯೋ ಕೃಷ್ಣ, ಇದು ಕೊಳಲು ಊದೋದು, ಇದು ಕುಚೇಲ ಕೃಷ್ಣ. ಹಾಗೆ ಅದು ಚೀರಹರಣ ಅಂತ ಹೆಣ್ಮಕ್ಳನ್ನ ಕಾಡಿಸ್ತಿದ್ದ ಕೃಷ್ಣ ಅನ್ಬಿಟ್ಟಿದ್ರು. ಅದು ಗೋವರ್ಧನ ಗಿರಿ ಇದೆ ನೋಡಿ. ಅದೇ ತರ ಇನ್ನೊಂದು ಕೃಷ್ಣ, ಅದು ಭತ್ತದಲ್ಲಿ ಮಾಡಿದ್ದಾರೆ. ಅದು ಆಕ್ಚುಲಿ ಛತ್ತೀಸ್ಗಢದಿಂದ ಬಂದು ನಮ್ಗೆ ಹೇಳ್ಕೊಟ್ರು. ಅದರದ್ದೇ ಇನ್ನೊಂದು ಲಕ್ಷ್ಮಿ ಅಂತ ಹೇಳಿ ಇಲ್ಲೊಂದು ಇಟ್ಟಿದ್ದೀನಿ. ಹಾಗೆ ನಾವ್ ಈ ಬಾಕ್ಸ್ ಮಾಡಿರೋದು ಕಿನ್ನಾಳ ಕಲೆ ಅಂತ ಹೇಳಿ ಕೊಪ್ಪಳದಿಂದ ಬಂದು ನಮ್ಗೆ ಹೇಳ್ಕೊಟ್ರು. ಇದು ನಾನು ಕೈಯಲ್ಲಿ ಮಾಡಿರುವಂತದ್ದು. ಹಾಗೆ ಇದು ನಮ್ಮ ಕಲ್ಕತ್ತಾದು. ಇದು ನೋಡಿ, ನಿಜವಾದ ಕಲ್ಕತ್ತಾ ದುರ್ಗೆ ಇದಂತಾರಲ್ಲ, ಕಾಳಿ ಮಾತಾ ಅಂತ ಹೇಳಿ ಅಲ್ಲೊಂದು ಇದಿದೆ, ಕಾಳಿಘಾಟ್ ಅಂತ ಹೇಳಿ. ಅದರದ್ದು ಮತ್ತೆಲ್ಲ ಇರುತ್ತೆ. ಕೆಲವೊಂದು ನಾನು ಕೈಯಲ್ಲಿ ಮಾಡಿರೋದು ಇದೆ. ಆ ಕಡೆ ನೋಡಿ, ರೈಟ್ ಸೈಡ್. ನೋಡ್ತಾ ಇದೀನಿ. ಓಕೆ, ಹಾಗೆ ಬಂದ್ರೆ ಇಲ್ಲಿ ಕೃಷ್ಣ, ಆಮೇಲೆ ಆಂಜನೇಯ, ಅದು ಮರದಲ್ಲಿ ಮಾಡಿರುವಂತ ಆಂಜನೇಯ, ಹಾಗೆ ಕಾಮಧೇನು. ಮತ್ತೆ ಇದು ತಂತಿ ಬೊಂಬೆ ಅಂತ ಹೇಳಿ, ಇದನ್ನು ನಾವು ಕೈಯಿಂದ ಮಾಡಿರೋದು, ಹೇಳಿಸ್ಕೊಂಡಿದ್ದೀನಿ. ಓಕೆ. ಸೊ ತಂತಿ ಬೊಂಬೆಗಳು ತುಂಬಾ ಚೆನ್ನಾಗಿದೆ. ಅದು ಆಕ್ಚುಲಿ ತುಂಬಾ ಮೊದಲೆಲ್ಲ ತುಂಬಾ ಮಾಡ್ತಿದ್ರು. ಈಗೆಲ್ಲರೂ ಬರೀ ಪೇಂಟಿಂಗ್ಸ್ ಅಂತ ಇದ್ ಮಾಡಿ ಈ ತರದ್ದೆಲ್ಲ ಕಲೆ ಕಮ್ಮಿ ಆಗ್ತದೆ. ಖಂಡಿತ ಇದನ್ನೆಲ್ಲ ಪೋಷಣೆ ಮಾಡ್ಬೇಕು. ಸೊ ಇಲ್ಲಿ ಬಂದ್ಬಿಟ್ರೆ ಮಾಡ್ರನ್ ಆಗಿ ನೆನ್ನೆ ನೋಡಿ ಎಷ್ಟು ಚೆನ್ನಾಗಿ ಆಯುಧ ಪೂಜೆ, ಏನದು ಶ್ರೀನಗರದ್ದು ಬೋಟ್ ಇದೆ, ಅದನ್ನ ಶಿಕಾರಿ ಅಂತಾನು ಏನೋ ಹೇಳ್ತಾರೆ. ಹಾಗೆ ಯೂನಿಕಾರ್ನ್ ಅಂತ ಹೇಳಿ ಕುದುರೆ, ಅದು ಒಂದು ಹಾರೋ ಕುದುರೆ ಕಲ್ಪನೆಯಲ್ಲಿ. ಇದು ಏರೋಪ್ಲೈನ್, ಇದು ಆಮೇಲೆ ಇಲ್ಲಿ ಇದು ರವಿ ವರ್ಮಾದ ಪೇಂಟಿಂಗ್ ಅಲ್ಲಿ ಪೂಜೆಗೆ ಅಂತ ಒಂದು ಲೇಡಿ ಹೋಗೋದು ಒಂದು ಪೇಂಟಿಂಗ್ ಮಾಡಿದ್ದಾರೆ. ಅದರದ್ದು ಬೊಂಬೆ ಇದು. ಇದು ನಮ್ಮ ರಾಮ್ಸನ್ ಅಲ್ಲೇ ತಗೊಂಡೆ ನಾನು. ಚನ್ನಪಟ್ಟಣದ ಬೊಂಬೆ. ಇದು ವಿಶೇಷ ಏನು ಅಂದ್ರೆ, ಇದು 120 ವರ್ಷಕ್ಕೆ ಮೇಲಾಗಿದೆ. ಈ ಬೀಸೋ ನಮ್ಮ ಸೋದರತ್ತೆಯವರು ಅದನ್ನ ಬಳಸ್ತಿದ್ರಂತೆ. ಅದನ್ನ ನಮ್ಮಮ್ಮನೂ ಹಾಗೆ ನಮ್ಮಗಳು ಕೊಟ್ಟು ಇಟ್ಕೊಂಡ್ ಬಂದಿದ್ರು. ಅದನ್ನ ನೋಡಿ ನಾ ಮಾಡಿಸ್ಕೊಂಡೆ. ಹಾಗೆ ನೋಡಿ, ಇದು ಮಡಕೆಗಳು ಸಹ ಇದೊಂದು 100 ವರ್ಷದ್ದು, ಕಮ್ಮಿ ಅಂದು 90 ವರ್ಷದ್ದು. ಆ ಕಾಲದಲ್ಲಿ ನಾವೇನ್ ಈಗ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ವಿ, ಆ ತರ ಮಡಕೆ ಮತ್ತೆ ಈ ಬಿದಿರಿಂದು ಎಲ್ಲ ಇಟ್ಟಿದ್ರು. ನೋಡಿ, ಈ ಬಿದಿರು ಬುಟ್ಟಿಗಳು, ಇದನ್ನ ನೋಡಿ ಮಾಡಿಸ್ಕೊಂಡಿದ್ದೀನಿ. ಇದು 100 ವರ್ಷದ ಬುಟ್ಟಿ, ಇದು ನಾನು ಒಂದು 8 ವರ್ಷದ ಬುಟ್ಟಿ. ಅಂದ್ರೆ ವರ್ಕ್ಮೆನ್ಶಿಪ್ ಹೆಂಗಿದೆ, ಅಷ್ಟು ಸಣ್ಣ ನೇಯ್ಗೆ. ಹಾಗೆ ಇದು ಗರುಡ,
ಮತ್ತೆ ಇದು ಇಲ್ಲಿ ಹಸು ಕರು ಒಂದಿದೆ, ಮತ್ತೆ ಇದು ದೊಡ್ಡ ಹಸು ಕರು. ಈ ಬಸವಣ್ಣ ನಮ್ಮ ತಂದೆಯವರು ಆಡ್ತಿದ್ರಂತೆ, ಅದನ್ನೆಲ್ಲ ಹಾಳು ಮಾಡ್ತಾರೆ, ಬಿಡು ಹೋಗ್ಲಿ ನೀನೇ ಇಟ್ಕೋ, ಬೊಂಬೆ ಇಡ್ತೀಯಲ್ಲ ಅಂತ ನನಗೆ ಕೊಟ್ಟಿದ್ದಾರೆ ನಮ್ಮಮ್ಮ. ಇದು ಒಂದು 70-80 ವರ್ಷದ ಹಳೇದು ಕೃಷ್ಣ. ಹಾಗೆ ಅದೇ ಇದೆಲ್ಲ ಗೂಡೆಗಳು ಅಂತ, ನಿಮ್ಗೆ ಗೇರು ಗೂಡೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದೇ ನಾವು ಸ್ಟೀಲ್ ಪಾತ್ರೆಗಳು ಇಟ್ಕೊಂಡಾಗ ಈ ತರದ್ ಇಟ್ಕೊಳ್ಳೋರು, ಏನಕ್ಕೆ ಅಂದ್ರೆ ರಾಗಿ ಎಲ್ಲ ಮುಗ್ದು ಹಾಕೊಳ್ಳಕ್ಕೆ, ಬೀಸಕ್ಕೆ, ಆ ತರ. ಆಕ್ಚುಲಿ ನಾನು ಕೈಯಲ್ಲಿ ಮಾಡಿರೋ ಅಂತವ್ನು ಇನ್ನೂ ಇಟ್ಟಿಲ್ಲ, ಒಬ್ಳೇ ಇರೋದ್ರಿಂದ ಅದು ಧನ್ಯವಾದಗಳು. ನಾನು ಬೊಂಬೆ ಎಲ್ಲ ನೀವು ವಿಡಿಯೋ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇರೋದಕ್ಕೆ.